ಮುಡಾ ಹಗರಣದ ಮತ್ತೊಂದು ಕರ್ಮಕಾಂಡ ಇದು. ಸಿಎಂ ಬಳಿಕ ಯಾರು ಬುಡಕ್ ಬಂತು ಹಾಗಾದ್ರೆ ಮುಡಾ ಹಗರಣ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮುಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಒಬ್ಬರಿಗೆ ತಲೆನೋವನ್ನ ತರ್ತಾ ಇದೆ ಈ ಮುಡಾ ಹಗರಣ. ಸಿಎಂ ನಂತರ ಮತ್ತೊಬ್ಬ ರಾಜಕಾರಣಿ ಪ್ರಭಾವಿ ಬಗ್ಗೆ ಈಗ ದೂರನ್ನ ದಾಖಲು ಮಾಡಲಾಗಿದೆ. ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿಎಂ ನಂತರ ಮತ್ತೊಬ್ಬ ರಾಜಕಾರಣಿಯ ಪ್ರಭಾವದ ಬಗ್ಗೆ ದೂರು ದಾಖಲಾಗಿದೆ. ಲೋಕಾಯುಕ್ತಕ್ಕೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಈಗ ತಲೆನೋವನ್ನ ತರ್ತಾ ಇದೆ ಈ ಮುಡಾ ಹಗರಣ. ಮತ್ತೊಬ್ಬರು ಪ್ರಭಾವಿ ಮೇಲೆ ಆರೋಪ ಮಾಡಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಲೋಕಾಯುಕ್ತದಲ್ಲಿ. ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರ ವಿರುದ್ಧ ದೂರು ದಾಖಲಾಗಿರೋದು. 50-50 ನಿವೇಶನ ಪಡೆಯುವಲ್ಲಿ ಪ್ರಭಾವ ಬೀರಿದ್ದಾರೆ ಇವರು ಅಂತ ಆರೋಪ ಮಾಡಲಾಗಿದೆ. ದಾಖಲೆ ಸಮೇತ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸಿಎಂ ಕೇಸ್ ಜೊತೆಗೆ ಜಿಟಿಡಿ ವಿರುದ್ಧವೂ ಸಹ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಪರಿಹಾರ ನೀಡಲಾಗಿದೆ. ಅಕ್ರಮವಾಗಿ 50-50 ಪರಿಹಾರವನ್ನ ಕೊಡಿಸಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಜಿಟಿಡಿ ತಮ್ಮ ಕುಟುಂಬಕ್ಕೆ ಅಕ್ರಮ ನಿವೇಶನವನ್ನ ಕೊಡಿಸಿದಂತಹ ಅನುಮಾನ ಇದೆ. ಮುಡಾ ವ್ಯಾಪ್ತಿಗೆ ಭೂಮಿ ಬರದಿದ್ದರೂ ಪರಿಹಾರವನ್ನ ಕೊಟ್ಟಂತ ಆರೋಪವನ್ನ ಈಗ ಜಿಟಿಡಿ ಎದುರಿಸ್ತಾ ಇದ್ದಾರೆ. ಹೀಗಾಗಿ ತನಿಖೆಯನ್ನ ನಡೆಸಬೇಕು ಅಂತ ಲೋಕಾಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ದೂರನ್ನ ದಾಖಲು ಮಾಡಿದರೆ, ಜೊತೆಗೆ ತಮ್ಮಲ್ಲಿದ್ದಂತಹ ದಾಖಲೆಗಳ ಸಮೇತ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಭಾವ ಬಳಸಿ ಮುಡಾ ಸೈಟ್ ಕೊಡಿಸಿದ ಆರೋಪವನ್ನ ಜಿಟಿಡಿ ಅವರು ಎದುರಿಸ್ತಾ ಇದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಜಿಟಿ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೈಟ್ ಪಡೆದು ಮಾರಾಟ ಮಾಡಲು ಮಾಲೀಕರಿಗೆ ಹಕ್ಕಿದೆ. ನನ್ನ ಮಗಳು ಯಾರ ಬಳಿ ಸೈಟ್ ತೆಗೆದುಕೊಂಡಿದ್ದಾರೆ ಗೊತ್ತಿಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಹುಡುಗಾನೆ. ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಎಚ್ಚರಿಸ್ತಾರೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಒಳ್ಳೇದಾಗ್ಲಿ. ಲೋಕಾಯುಕ್ತ ತನಿಖೆಯಿಂದ ಸತ್ಯಾಂಶ ಗೊತ್ತಾಗತ್ತೆ. ಎಲ್ಲವೂ ತನಿಖೆಯಿಂದ ಹೊರಗಡೆ ಬರ್ಲಿ ಅಂತ ಜಿಟಿಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ನಮ್ಮ ಹುಡುಗನೇ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಜಕಾರಣಿಗಳು ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ. ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನ್ನ ಮಗಳು ಅನ್ನಪೂರ್ಣ, ಅಳಿಯ ವಿಶ್ವೇಶ್ವರಯ್ಯ ಅವ್ರ ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ತೋರಿಸಿದ್ರು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.